ಭಾಗದ ಅನ್ನದಾತರ ಸಂಕಷ್ಟ ಹೇಳತೀರದಾಗಿದೆ. ಪದೇ ಪದೇ ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ಲಗ್ಗೆ ಇಡ್ತಾ ಇದ್ದು ಕಷ್ಟಪಟ್ಟು ಬೆಳೆದಂತ ಬೆಳೆ ರಾತ್ರೋರಾತ್ರಿ ನಾಶವಾಗ್ತಾ ಇದೆ. ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆ ಮಾಡೋದೇ ರೈತರಿಗೆ ದೊಡ್ಡದೊಂದು ಸವಾಲಾಗಿದೆ. ಸರ್ಕಾರ ಬೆಳೆದ ಬೆಳೆಗೆ ಪರಿಹಾರ ನೀಡ್ತಾ ಇಲ್ಲ, ಬೆಳೆ ಹಾನಿಯಾಗುವುದು ನಿಲ್ತಾ ಇಲ್ಲ ಅಂತ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕಪ್ಪದಗುಡ್ಡದ ಅಂಚಿನಲ್ಲಿ ಕಾಡು ಹಂದಿಗಳ ಕಾಟ, ಕಾಡು ಪ್ರಾಣಿಗಳ ಹಾವಳಿಗೆ ಬೆಳೆ ನಾಶ, ಕಂಗಾಲಾದ ರೈತ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ, ಡೋಣಿ ತಾಂಡ, ಮುರಡಿ ತಾಂಡ ಸೇರಿ ಕಪ್ಪದಗುಡ್ಡದ ಅಂಚಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದೆ. ಇದಕ್ಕೆ ಈ ದೃಶ್ಯಗಳೇ ಬೆಸ್ಟ್ ಎಕ್ಸಾಂಪಲ್. ಜಿಲ್ಲೆಯ 10 ಗ್ರಾಮಗಳಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಬಡ ರೈತ ದೇವಪ್ಪ ಅದಮ್ಮನವರ್ ಅವರ 2.5 ಎಕರೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ. ಕಾಡು ಹಂದಿ ಕಾಟಕ್ಕೆ ರೈತ ಕಕ್ಕಾಬಿಕ್ಕಿಯಾಗಿದ್ದಾನೆ. ಯಾಕಂದ್ರೆ ನಾಟಿ ಮಾಡಿದ್ದ ಬೆಳೆಗಿಡಗಳೆಲ್ಲ ನಾಶವಾಗಿವೆ. ರಾತ್ರಿ ಹಗಲು ಎನ್ನದೇ ಜಮೀನಿನಲ್ಲಿ ಕಾಡು ಪ್ರಾಣಿಗಳನ್ನ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಡೈಲಿ ನೈಟ್ ಏನೈತಿ 20-30 ಕಾಡಂದಿ ಮತ್ತು ಮುಳ್ಳಂದಿ, ನವಿಲು ಎಲ್ಲ ಬರ್ತಾವ ಸರ್. ಈ ತರ ಲಕ್ಷಣೆ ಮಾಡಕ್ ಕುಂತಾವ ಅಂದ್ರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಹ್ಞೂ ರೀ ಸರ್, ನೀ ಅರ್ಜಿ ಕೊಟ್ಟು ಬಾ, ಆ ನಂತರ ಬರ್ತೀನಿ ಅಂದ್ರೆ ನಮಗ್ ಬರ್ಯಾಕ್ ಬರಲ್ಲ ಸರ್. ನಾವ್ ಹೆಬ್ಬಟ್ ಅಂತ ಅಂದ್ರೆ ಸರ್, ಅರ್ಜಿ ಕೊಟ್ಟು ಬಂದ ಮ್ಯಾಗ ಬರ್ತೀವಿ, ಅಲ್ಲಿ ಮಟ್ಟ ಬರಲ್ಲ ನಾವು. ನೀ ಅರ್ಜಿ ಇವತ್ತು ಕೊಟ್ಟು ಬಾ, ನಾಳೆ ಬರ್ತೀವಿ ಅಂತಾರ ಸರ್. ಡಂಬಳದ ಸುಮಾರು 90 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರು ನೀರಾವರಿ ಬೆಳೆ ಬೆಳೆಯುತ್ತಿದ್ದಾರೆ. ರೈತರು ಹಗಲು ರಾತ್ರಿ ಎನ್ನದೇ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಕಾಡು ಪ್ರಾಣಿಗಳನ್ನ ಓಡಿಸಲು ಹೋದ್ರೆ ರೈತರ ಮೇಲೆ ಕಾಡು ಹಂದಿಗಳು ದಾಳಿ ಮಾಡ್ತಿವೆ. ಏನ್ ಮಾಡ್ಬೇಕ್ರಿ ಸರ, ಬಾಳಿ 2 ಎಕರೆ ಹೊಲ ಉಳ್ಳಾಗಡ್ಡಿ ಹಾಕಿದ್ರಿ ಸರ. ಉಳ್ಳಾಗಡ್ಡಿ ಲಾಸ್ ಆತ್ರಿ, ಹಂಗಾಗಿ ಬಾಳೆ ಹಚ್ಚಿ ಬಿಟ್ರಾತಂತ ಬಾಳೆ ಹಚ್ಚಿವ್ರಿ. ಅದು 3 ದಿನ ಹೊಂದಿಡ್ದ ಮಿಕ ಹೋಗಿ ಬಿದ್ ಬಿಟ್ಟವ್ರಿ. ಊಟ ಮಾಡಿ 9 ಗಂಟೆ ಏನಾರು ಹೊಲಕ್ ಬರ್ರಾಗೆ ನಮ್ ಮಿಕ ಗಂಟು ಬಿದ್ರ ಮತ್ ಏನ್ ಮಾಡ್ಬೇಕ್ರಿ? ನಾವು ಬರೋದು ಸುಳ್ಳಾಗತ್ರಿ, ನಾವೆಲ್ಲ ಹಾಕೋದು ಜಾಸ್ತಿ ಆಗತ್ರಿ. ಮತ್ ಪೀಕ ಬರ್ಲಿಲ್ಲ ಅಂತ ತಗೊಂಡಾರ ಏನ್ ಮಾಡಿ ಸಾಲ ಸಮದ ಮಾಡಿ ಹಾಕಿರ್ತೀವಿ ಸರ್ ನಾವು. ಹಾಗಾಗಿ ಇಲ್ಲೇ ಮಕ್ಕಳು ಮರಿ ಎಲ್ಲಾ ಇರಾಕ ಮನ್ಯಾಗ ಒಬ್ರು ಅಜ್ಜಾರ್ಗೆ ಆರಾಮಿಲ್ರಿ, ಫಾರ್ಸಿ ಹೊಡೆದೈತ್ರಿ. ಅವ್ರನ್ನೂ ಬಿಟ್ಟು ಮತ್ತೆ 2 ಮಕ್ಕಳು ಆದರ್ಶ ಶಾಲೆಗೆ ಹೋಗ್ಕವ್ರಿ. ಅವ್ರನ್ನೂ ಬಿಟ್ಟು ಎಲ್ಲಾ ಫ್ಯಾಮಿಲಿನ ಇಲ್ಲೇ ಇರಾಕಂತ ಆಗಲ್ಲ ಸರ್. ಏಟ್ ಅಂತ ಕಾಯ್ತಿರಿ ಅವನ್ನ? ಕಾಡ್ ಮಿಕಾನ್ ಕಾಯಕ್ ಆಗಲ್ರಿ. ಈಗ ನಾವಿಲ್ ಏಟ್ ಅಂತ ಹೊಡೆದ್ ಬರ್ತೀವ್ರಿ ನಾವು. ಇಲ್ಲೇ ಮಗ್ಲ ಗುಡ್ಡ್ರಿ, ಹಿಂಗ್ ಹಳ್ಳರಿ ಸರ್ ಹುಡ್ದು ಬರ್ತಾವ್ರಿ. ಅವು ದಿನ ಪ್ರತಿಯೊಂದ್ ದಿನಾನು ಹಿಂಗ ಬಂದ್ರ ನಾವ್ ಜೀವನ ಮಾಡೋದಾರ ಹೆಂಗ್ರಿ ಸರ್? ಸದ್ಯ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಶೇಂಗಾ, ಜೋಳದ ಬೆಳೆಗಳನ್ನ ಕೂಡ ನಾಶ ಮಾಡ್ತಿವೆ. ಕಪ್ಪದಗುಡ್ಡದ ಕಾಡು ಪ್ರಾಣಿಗಳು ಜಮೀನಿಗೆ ಬಾರದ ಹಾಗೆ ಅರಣ್ಯ ಇಲಾಖೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ರೈತರು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಭಾಗದ ಅನ್ನದಾತರ ಸಂಕಷ್ಟ ಹೇಳತೀರದಾಗಿದೆ. ಪದೇ ಪದೇ ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ಲಗ್ಗೆ ಇಡ್ತಾ ಇದ್ದು ಕಷ್ಟಪಟ್ಟು ಬೆಳೆದಂತ ಬೆಳೆ ರಾತ್ರೋರಾತ್ರಿ ನಾಶವಾಗ್ತಾ ಇದೆ. ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆ ಮಾಡೋದೇ ರೈತರಿಗೆ ದೊಡ್ಡದೊಂದು ಸವಾಲಾಗಿದೆ. ಸರ್ಕಾರ ಬೆಳೆದ ಬೆಳೆಗೆ ಪರಿಹಾರ ನೀಡ್ತಾ ಇಲ್ಲ, ಬೆಳೆ ಹಾನಿಯಾಗುವುದು ನಿಲ್ತಾ ಇಲ್ಲ ಅಂತ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕಪ್ಪದಗುಡ್ಡದ ಅಂಚಿನಲ್ಲಿ ಕಾಡು ಹಂದಿಗಳ ಕಾಟ, ಕಾಡು ಪ್ರಾಣಿಗಳ ಹಾವಳಿಗೆ ಬೆಳೆ ನಾಶ, ಕಂಗಾಲಾದ ರೈತ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ, ಡೋಣಿ ತಾಂಡ, ಮುರಡಿ ತಾಂಡ ಸೇರಿ ಕಪ್ಪದಗುಡ್ಡದ ಅಂಚಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದೆ. ಇದಕ್ಕೆ ಈ ದೃಶ್ಯಗಳೇ ಬೆಸ್ಟ್ ಎಕ್ಸಾಂಪಲ್. ಜಿಲ್ಲೆಯ 10 ಗ್ರಾಮಗಳಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಬಡ ರೈತ ದೇವಪ್ಪ ಅದಮ್ಮನವರ್ ಅವರ 2.5 ಎಕರೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ. ಕಾಡು ಹಂದಿ ಕಾಟಕ್ಕೆ ರೈತ ಕಕ್ಕಾಬಿಕ್ಕಿಯಾಗಿದ್ದಾನೆ. ಯಾಕಂದ್ರೆ ನಾಟಿ ಮಾಡಿದ್ದ ಬೆಳೆಗಿಡಗಳೆಲ್ಲ ನಾಶವಾಗಿವೆ. ರಾತ್ರಿ ಹಗಲು ಎನ್ನದೇ ಜಮೀನಿನಲ್ಲಿ ಕಾಡು ಪ್ರಾಣಿಗಳನ್ನ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಡೈಲಿ ನೈಟ್ ಏನೈತಿ 20-30 ಕಾಡಂದಿ ಮತ್ತು ಮುಳ್ಳಂದಿ, ನವಿಲು ಎಲ್ಲ ಬರ್ತಾವ ಸರ್. ಈ ತರ ಲಕ್ಷಣೆ ಮಾಡಕ್ ಕುಂತಾವ ಅಂದ್ರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಹ್ಞೂ ರೀ ಸರ್, ನೀ ಅರ್ಜಿ ಕೊಟ್ಟು ಬಾ, ಆ ನಂತರ ಬರ್ತೀನಿ ಅಂದ್ರೆ ನಮಗ್ ಬರ್ಯಾಕ್ ಬರಲ್ಲ ಸರ್. ನಾವ್ ಹೆಬ್ಬಟ್ ಅಂತ ಅಂದ್ರೆ ಸರ್, ಅರ್ಜಿ ಕೊಟ್ಟು ಬಂದ ಮ್ಯಾಗ ಬರ್ತೀವಿ, ಅಲ್ಲಿ ಮಟ್ಟ ಬರಲ್ಲ ನಾವು. ನೀ ಅರ್ಜಿ ಇವತ್ತು ಕೊಟ್ಟು ಬಾ, ನಾಳೆ ಬರ್ತೀವಿ ಅಂತಾರ ಸರ್.
ಡಂಬಳದ ಸುಮಾರು 90 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರು ನೀರಾವರಿ ಬೆಳೆ ಬೆಳೆಯುತ್ತಿದ್ದಾರೆ. ರೈತರು ಹಗಲು ರಾತ್ರಿ ಎನ್ನದೇ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಕಾಡು ಪ್ರಾಣಿಗಳನ್ನ ಓಡಿಸಲು ಹೋದ್ರೆ ರೈತರ ಮೇಲೆ ಕಾಡು ಹಂದಿಗಳು ದಾಳಿ ಮಾಡ್ತಿವೆ. ಏನ್ ಮಾಡ್ಬೇಕ್ರಿ ಸರ, ಬಾಳಿ 2 ಎಕರೆ ಹೊಲ ಉಳ್ಳಾಗಡ್ಡಿ ಹಾಕಿದ್ರಿ ಸರ, ಉಳ್ಳಾಗಡ್ಡಿ ಲಾಸ್ ಆತ್ರಿ. ಹಂಗಾಗಿ ಬಾಳೆ ಹಚ್ಚಿ ಬಿಟ್ರಾತಂತ ಬಾಳೆ ಹಚ್ಚಿವ್ರಿ. ಅದು 3 ದಿನ ಹೊಂದಿಡ್ದನ ಮಿಕ ಹೋಗಿ ಬಿದ್ಬಿಟ್ಟವ್ರಿ. ಊಟ ಮಾಡಿ 9 ಗಂಟೆ ಏನಾರು ಹೊಲಕ್ ಬರ್ರಿಗೆ ನಮ್ ಮಿಕ ಗಂಟು ಬಿದ್ರ ಮತ್ ಏನ್ ಮಾಡ್ಬೇಕ್ರಿ, ನಾವು ಬರೋದು ಸುಳ್ಳಾಗತ್ರಿ, ನಾವ್ ಹಾಕೋದು ಜಾಸ್ತಿ ಆಗತ್ರಿ. ಮತ್ ಪೀಕ ಬರ್ಲಿಲ್ಲ ಅಂತ ತಗೊಂಡಾರ ಏನ್ ಮಾಡಿ ಸಾಲ ಸಮದ ಮಾಡಿ ಹಾಕಿರ್ತೀವಿ ಸರ್ ನಾವು. ಹಾಗಾಗಿ ಇಲ್ಲೇ ಮಕ್ಳು ಮರಿ ಎಲ್ಲಾ ಇರಾಕ ಮನ್ಯಾಗ ಒಬ್ರ ಅಜ್ಜಾರ್ಗೆ ಆರಾಮಿಲ್ರಿ, ಫಾರ್ಸಿ ಹೊಡೆದೈತ್ರಿ. ಅವ್ರನ್ನೂ ಬಿಟ್ಟು ಮತ್ತೆ 2 ಮಕ್ಳು ಆದರ್ಶ ಶಾಲೆಗೆ ಹೋಗ್ಕವ್ರಿ. ಅವ್ರನ್ನೂ ಬಿಟ್ಟು ಎಲ್ಲಾ ಫ್ಯಾಮಿಲಿನ ಇಲ್ಲೇ ಇರಕಂತ ಆಗಲ್ಲ ಸರ್. ಏಟ್ ಅಂತ ಕಾಯ್ತಿರಿ ಅವನ್ನ, ಕಾಡ್ ಮಿಕಾನ್ ಕಾಯಕಾಗಲ್ರಿ. ಈಗ ನಾವಿಲ್ ಏಟ್ ಅಂತ ಹೊಡೆದ್ ಬರ್ತೀವ್ರಿ ನಾವು. ಇಲ್ಲೇ ಮಗ್ಲ ಗುಡ್ಡ್ರಿ, ಹಿಂಗ್ ಹಳ್ಳರಿ ಸರ್ ಹೊಡೆದ್ ಬರ್ತಾವ್ರಿ. ಅವು ದಿನ ಪ್ರತಿಯೊಂದ್ ದಿನಾನು ಹಿಂಗ ಬಂದ್ರ ನಾವ್ ಜೀವನ ಮಾಡೋದಾರ ಹೆಂಗ್ರಿ ಸರ್. ಸದ್ಯ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಶೇಂಗಾ, ಜೋಳದ ಬೆಳೆಗಳನ್ನ ಕೂಡ ನಾಶ ಮಾಡ್ತಿವೆ. ಕಪ್ಪದ ಗುಡ್ಡದ ಕಾಡು ಪ್ರಾಣಿಗಳು ಜಮೀನಿಗೆ ಬಾರದ ಹಾಗೆ ಅರಣ್ಯ ಇಲಾಖೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ರೈತರು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಭಾಗದ ಅನ್ನದಾತರ ಸಂಕಷ್ಟ ಹೇಳತೀರದಾಗಿದೆ. ಪದೇ ಪದೇ ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ಲಗ್ಗೆ ಇಡ್ತಾ ಇದ್ದು, ಕಷ್ಟಪಟ್ಟು ಬೆಳೆದಂತ ಬೆಳೆ ರಾತ್ರೋರಾತ್ರಿ ನಾಶವಾಗ್ತಾ ಇದೆ. ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಣೆ ಮಾಡೋದೇ ರೈತರಿಗೆ ದೊಡ್ಡದೊಂದು ಸವಾಲಾಗಿದೆ. ಸರ್ಕಾರ ಬೆಳೆದ ಬೆಳೆಗೆ ಪರಿಹಾರ ನೀಡ್ತಾ ಇಲ್ಲ, ಬೆಳೆ ಹಾನಿಯಾಗುವುದು ನಿಲ್ತಾ ಇಲ್ಲ ಅಂತ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕಪ್ಪದ ಗುಡ್ಡದ ಅಂಚಿನಲ್ಲಿ ಕಾಡು ಹಂದಿಗಳ ಕಾಟ. ಕಾಡು ಪ್ರಾಣಿಗಳ ಹಾವಳಿಗೆ ಬೆಳೆ ನಾಶ ಕಂಗಾಲಾದ ರೈತ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ, ಡೋಣಿ ತಾಂಡ, ಮುರಡಿ ತಾಂಡ ಸೇರಿ ಕಪ್ಪದ ಗುಡ್ಡದ ಅಂಚಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿಮೀರಿದೆ. ಇದಕ್ಕೆ ಈ ದೃಶ್ಯಗಳೇ ಬೆಸ್ಟ್ ಎಕ್ಸಾಂಪಲ್. ಜಿಲ್ಲೆಯ 10 ಗ್ರಾಮಗಳಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಬಡ ರೈತ ದೇವಪ್ಪ ಅದಮ್ಮನವರ್ ಅವರ 2.5 ಎಕರೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿದೆ. ಕಾಡು ಹಂದಿ ಕಾಟಕ್ಕೆ ರೈತ ಕಕ್ಕಾಬಿಕ್ಕಿಯಾಗಿದ್ದಾನೆ. ಯಾಕಂದ್ರೆ ನಾಟಿ ಮಾಡಿದ್ದ ಬೆಳೆಗಿಡಗಳೆಲ್ಲ ನಾಶವಾಗಿವೆ. ರಾತ್ರಿ ಹಗಲು ಎನ್ನದೇ ಜಮೀನಿನಲ್ಲಿ ಕಾಡು ಪ್ರಾಣಿಗಳನ್ನ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಡೈಲಿ ನೈಟ್ ಏನೈತಿ 20-30 ಕಾಡಂದಿ ಮತ್ತು ಮುಳ್ಳಂದಿ, ನವಿಲು ಎಲ್ಲ ಬರ್ತಾವ ಸರ್. ಈ ತರ ಲಕ್ಷಣೆ ಮಾಡಕ್ ಕುಂತಾವ ಅಂದ್ರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಹ್ಞೂ ಸರ್, ಏನ್ ಅರ್ಜಿ ಕೊಟ್ಟು ಬಾ, ಆ ನಂತರ ಬರ್ತೀನಿ ಅಂದ್ರೆ ನಮಗ್ ಬರ್ಯಾಕ್ ಬರಲ್ಲ ಸರ್. ನಾವ್ ಹೆಬ್ಬಟ್ ಅಂತ ಅಂದ್ರ ಸರ್, ಅರ್ಜಿ ಕೊಟ್ಟು ಬಂದ ಮ್ಯಾಗ ಬರ್ತೀವಿ, ಅಲ್ಲಿ ಮಟ್ಟ ಬರಲ್ಲ ನಾವು. ನೀ ಅರ್ಜಿ ಇವತ್ತು ಕೊಟ್ಟು ಬಾ, ನಾಳೆ ಬರ್ತೀವಿ ಅಂತಾರ ಸರ್. ಡಂಬಳದ ಸುಮಾರು 90 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರು ನೀರಾವರಿ ಬೆಳೆ ಬೆಳೆಯುತ್ತಿದ್ದಾರೆ. ರೈತರು ಹಗಲು ರಾತ್ರಿ ಎನ್ನದೇ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಕಾಡು ಪ್ರಾಣಿಗಳನ್ನ ಓಡಿಸಲು ಹೋದ್ರೆ ರೈತರ ಮೇಲೆ ಕಾಡು ಹಂದಿಗಳು ದಾಳಿ ಮಾಡ್ತಿವೆ. ಏನ್ ಮಾಡ್ಬೇಕ್ರಿ ಸರ, ಬಾಳಿ 2 ಎಕರೆ ಹೊಲ ಉಳ್ಳಾಗಡ್ಡಿ ಹಾಕಿದ್ರಿ ಸರ, ಉಳ್ಳಾಗಡ್ಡಿ ಲಾಸ್ ಆತ್ರಿ. ಹಂಗಾಗಿ ಬಾಳೆ ಹಚ್ಚಿ ಬಿಟ್ರಾತಂತ ಬಾಳೆ ಹಚ್ಚಿವ್ರಿ. ಅದು 3 ದಿನ ಹೊಂದಿಡ್ದನ ಮಿಕ ಹೋಗಿ ಬಿದ್ಬಿಟ್ಟವ್ರಿ. ಊಟ ಮಾಡಿ 9 ಗಂಟೆ ಏನಾರು ಹೊಲಕ್ ಬರ್ರಿಗೆ ನಮ್ ಮಿಕ ಗಂಟು ಬಿದ್ರ ಮತ್ ಏನ್ ಮಾಡ್ಬೇಕ್ರಿ, ನಾವು ಬರೋದು ಸುಳ್ಳಾಗತ್ರಿ, ನಾವ್ ಹಾಕೋದು ಜಾಸ್ತಿ ಆಗತ್ರಿ. ಮತ್ ಪೀಕ ಬರ್ಲಿಲ್ಲ ಅಂತ ತಗೊಂಡಾರ ಏನ್ ಮಾಡಿ ಸಾಲ ಸಮದ ಮಾಡಿ ಹಾಕಿರ್ತೀವಿ ಸರ್ ನಾವು. ಹಾಗಾಗಿ ಇಲ್ಲೇ ಮಕ್ಳು ಮರಿ ಎಲ್ಲಾ ಇರಾಕ ಮನ್ಯಾಗ ಒಬ್ರ ಅಜ್ಜಾರ್ಗೆ ಆರಾಮಿಲ್ರಿ, ಫಾರ್ಸಿ ಹೊಡೆದೈತ್ರಿ. ಅವ್ರನ್ನೂ ಬಿಟ್ಟು ಮತ್ತೆ 2 ಮಕ್ಳು ಆದರ್ಶ ಶಾಲೆಗೆ ಹೋಗ್ಕವ್ರಿ. ಅವ್ರನ್ನೂ ಬಿಟ್ಟು ಎಲ್ಲಾ ಫ್ಯಾಮಿಲಿನ ಇಲ್ಲೇ ಇರಕಂತ ಆಗಲ್ಲ ಸರ್. ಏಟ್ ಅಂತ ಕಾಯ್ತಿರಿ ಅವನ್ನ, ಕಾಡ್ ಮಿಕಾನ್ ಕಾಯಕಾಗಲ್ರಿ. ಈಗ ನಾವಿಲ್ ಏಟ್ ಅಂತ ಹೊಡೆದ್ ಬರ್ತೀವ್ರಿ ನಾವು. ಇಲ್ಲೇ ಮಗ್ಲ ಗುಡ್ಡ್ರಿ, ಹಿಂಗ್ ಹಳ್ಳರಿ ಸರ್ ಹೊಡೆದ್ ಬರ್ತಾವ್ರಿ. ಅವು ದಿನ ಪ್ರತಿಯೊಂದ್ ದಿನಾನು ಹಿಂಗ ಬಂದ್ರ ನಾವ್ ಜೀವನ ಮಾಡೋದಾರ ಹೆಂಗ್ರಿ ಸರ್. ಸದ್ಯ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಶೇಂಗಾ, ಜೋಳದ ಬೆಳೆಗಳನ್ನ ಕೂಡ ನಾಶ ಮಾಡ್ತಿವೆ. ಕಪ್ಪದ ಗುಡ್ಡದ ಕಾಡು ಪ್ರಾಣಿಗಳು ಜಮೀನಿಗೆ ಬಾರದ ಹಾಗೆ ಅರಣ್ಯ ಇಲಾಖೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ರೈತರು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.